ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನಾನು ದೀಪಿಕಾ ಮೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ರಾಮನವಮಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ. ಸೊ ನಾನು ಹೇಗೆ ರಾಮನವಮಿ ಹಬ್ಬನ ಆಚರಿಸ್ದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ರಾಮನವಮಿ ಅಂತ ನಾವು ಏನಕ್ಕೆ ಆಚರಿಸ್ತೀವಿ ಅಂದರೆ ನಮ್ಮ ಹಿಂದೂ ಆರಾಧ್ಯ ದೇವರಾದ ರಾಮನ ಹುಟ್ಟಿದ ದಿನ ಇವತ್ತು. ಸೊ ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತೆ. ಶ್ರೀ ರಾಮನವಮಿಯು ಯುಗಾದಿಯ 8ನೇ ದಿನಗಳ ನಂತರ ಬರುವ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುತ್ತೇವೆ ನಾವು. ಅಂದ್ರೆ ವಿಷ್ಣುವಿನ 7ನೇ ಅವತಾರವಾಗಿ ರಾಮನು ಜನಿಸಿರುತ್ತಾನೆ. ಭಾರತದಲ್ಲಿ ಹಲವೆಡೆ ಈ ಹಬ್ಬವನ್ನ ಆಚರಿಸುತ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರ ಆಚರಿಸ್ತಾರೆ. ಅದೇ ತರ ನಮ್ಮ ಕರ್ನಾಟಕದಲ್ಲಿ ನಾವು ಹೇಗೆ ಆಚರಿಸುತ್ತೇವೆ ಅಂದ್ರೆ ಪಾನಕ, ಹೆಸರುಬೇಳೆ, ಕೋಸಂಬರಿ ಹಾಗೂ ಮಜ್ಜಿಗೆ ಮಾಡುವುದು ವಿಶೇಷತೆ. ಇಲ್ಲಿ ನಾನು ಸಿಂಪಲ್ ಆಗಿ ಪಾನಕ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ಕರ್ಬೂಜ ಹಣ್ಣನ್ನು ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ಬೇರ್ಪಡಿಸಿ ಹೀಗೆ ಚಿಕ್ಕದಾಗಿ ಸ್ಲೈಸ್ ಮಾಡಿ ಒಂದು ಪಾತ್ರೆಯಲ್ಲಿ ಎತ್ತಿಕೊಳ್ಳಿ. ಸೊ ಇಲ್ಲಿ ಕರ್ಬೂಜ ಹಣ್ಣು ತೀರಾ ಹಣ್ಣಾಗಿರೋದು ಸಿಕ್ಕರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಅದು ತೀರಾ ಹಣ್ಣಾಗಿರೋದು ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಅಥವಾ ಸ್ಮ್ಯಾಶರಿಂದ ಅಥವಾ ಕೈಯಿಂದ ಕಿವುಚಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಪಾನಕ. ಆದರೆ ನನಗೆ ಅಷ್ಟೊಂದು ಹಣ್ಣಾಗಿರೋದು ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಸ್ಲೈಸ್ ಮಾಡಿ ಇದನ್ನ ಮಿಕ್ಸರ್ ಜಾರಲ್ಲಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಪಾನಕಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಈ ಕರ್ಬೂಜ ಹಣ್ಣು. ತೀರಾ ಹಣ್ಣಾಗಿರೋದು ಸಿಕ್ಕರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಕೈಯಿಂದ ಕಿವುಚಿದ್ರೆ ಪಾನಕ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ನೆಕ್ಸ್ಟ್ ನಾನು ಇಲ್ಲಿ ಕೊಸಂಬರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಮೊದಲಿಗೆ ಹೆಸರುಬೇಳೆನ ಒಂದು 1/4 ಗಂಟೆ ನೆನೆ ಹಾಕಬೇಕು. ನೋಡಿ, ನೀಟಾಗಿ ಒಂದು 2-3 ಸಲ ತೊಳೆದು ಈ ಯೆಲ್ಲೋ ಕಲರ್ ನೀರು ಬರುತ್ತಲ್ಲ ಆ ಥರ ಬಂದರೆ ಇದು ಒಂದು ಸ್ವಲ್ಪ ನೆಂದಿದೆ ಅಂತ ಅರ್ಥ. ಸೊ ನೀರೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. 1/4 ಗಂಟೆ ನೆಂದಾದ್ಮೇಲೆ ಸೊ ಒಂದು ಅಗಳನ್ನ ತೆಗೆದು ಹಿಂಗೆ ಉಗುರಿಂದ ಒಂದು ಸ್ವಲ್ಪ ಕಟ್ ಮಾಡಿದ್ರೆ 2 ಆಗಬೇಕು. ಸೊ ಅದು ನೆಂದಿದೆ ಅಂತ ಅರ್ಥ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಕಟ್ ಮಾಡಿರುವಂಥ ಹಣ್ಣು ಆಮೇಲೆ ಏಲಕ್ಕಿ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ನನಗೆ ಹಣ್ಣು ಸಿಕ್ಕಿಲ್ಲ, ಹಾಗಾಗಿ ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹಣ್ಣು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಈ ಥರ ಗ್ರೈಂಡರಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಬನ್ನಿ. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು. ನಾನು ಒಂದು ಸ್ವಲ್ಪ ಜನಕ್ಕೆ ಕೊಡೋಣ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಕರ್ಬೂಜ ಹಣ್ಣು ಹತ್ತತ್ರ ಒಂದು 3 ಕೆಜಿ 4 ಕೆಜಿ ಹಣ್ಣು ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಸೇರ್ಸೋಣ ಬನ್ನಿ ಇದಕ್ಕೆ. ನೀವು ನೀವು ಬೆಲ್ಲ ಪಾಕನೂ ಮಾಡಿ ಹಾಕ್ಬೋದು. ಸೊ ಬೆಲ್ಲ ಮುಂಚೆನೇ ಕರಗಿಸಿ ನೀರನ್ನು ಅದರಲ್ಲಿ ಬೇಕು ಹಣ್ಣು ಸೇವಿಸ್ಬೋದು. ಆದರೆ ನನಗಿಲ್ಲಿ ಪುಡಿ ಮಾಡಿರೋ ಬೆಲ್ಲ ಇದ್ರಿಂದ ನಾನು ಡೈರೆಕ್ಟಾಗಿ ಬೆಲ್ಲನೇ ಸೇರಿಸಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಇವಾಗ ಪಾನಕ ರೆಡಿ ಆಗಿರೋದು ಸಿಂಪಲ್ ಆಗಿರೋದು. ಕೆಲವೊಬ್ರು ಬೇರೆ ಬೇರೆ ಥರ ಮಾಡ್ತಾರೆ, ಆದರೆ ಇದು ಸಿಂಪಲ್ ಆಗಿ ಬೆಸ್ಟ್ ಪಾನಕ ಅಂತಾನೆ ಹೇಳ್ಬೋದು. ಸೊ ನೋಡಿ, ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ಸೊ ಜಾಸ್ತಿ ತಿಕ್ಕು ಇರಬಾರ್ದು, ಜಾಸ್ತಿ ತಿನ್ನಾಗೂ ಇರಬಾರ್ದು. ಈ ಥರ ಒಂದು ಸ್ವಲ್ಪ ಪಾನಕ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಪಾನಕ ರೆಡಿ ಆಯಿತು. ನೆಕ್ಸ್ಟು ಇವಾಗ ಕೋಸಂಬರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ಸೌತೆಕಾಯಿನ ತೊಳೆದು ವಿಷ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸೌತೆಕಾಯಿದು ವಿಷ ತೆಗೆಯೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ? ಸೊ ವಿಷ ಎಲ್ಲ ತೆಗ್ದಾದ್ಮೇಲೆ ಅದು ಒಂದು ಸ್ಲೈಸ್ನ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದ್ರೆ ಸೊ ಪೂರ್ತಿ ವಿಷ ಹೋಗ್ಬಿಡುತ್ತೆ. ಸೊ ಆ ಕೈನೆಸ್ ಏನಾದ್ರು ಇರುತ್ತಲ್ಲ ಅದು ಬರಲ್ಲ. ಹೀಗೆ ಮಾಡಿ ವಿಷ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹೆಸರು ಬೇಳೆಗೆ ಒಂದು ಸ್ವಲ್ಪ ಚಿಕ್ಕದಾಗಿದ್ರೇನೆ ಚೆನ್ನಾಗಿರುತ್ತೆ. ಸೊ ಈ ಬೇಸಿಗೆಯಲ್ಲಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹೀಟ್ ಬಾಡಿಗೆ. ಸೊ ಹೆಸರುಬೇಳೆನೂ ಕೋಲ್ಡು, ಸೌತೆಕಾಯಿನೂ ಕೋಲ್ಡು, ಒಳ್ಳೆ ಕಾಂಬಿನೇಷನ್ ಹೆಸರುಬೇಳೆ. ಸೊ ಹಾಗಾಗಿನೇ ಈ ಟೈಮಲ್ಲೆಲ್ಲ ಸ್ವಲ್ಪ ಹೆಸರುಬೇಳೆ ಜಾಸ್ತಿನೇ ಮಾಡಿ ತಿಂತಾರೆ. ಸೊ ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಸೌತೆಕಾಯಿ ಒಂದು 2 ಕೆಜಿ 3 ಕೆಜಿ ಅಷ್ಟು ನಾನು ತಗೊಂಡಿದ್ದೀನಿ. ಯಾಕೆಂದರೆ ನಾನು ಹೆಸರುಬೇಳೆನೂ ಅಷ್ಟೇ ಒಂದು 2 ಕೆಜಿ ನೆನೆ ಹಾಕಿದ್ದೀನಿ. ಸೊ ಕೋಸಂಬರಿಗೆ ಏನು ಅಳತೆ ಥರ ಅಂತೇನಿಲ್ಲ. ಸೊ ನಿಮಗೆ ಸೌತೆಕಾಯಿ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕೋಬೋದು ಅಥವಾ ಕಡಿಮೆ ಹಾಕೋಬೋದು. ಇದರಲ್ಲೇನು ಕ್ವಾಂಟಿಟಿ ಲೆಕ್ಕದಲ್ಲೇನು ಹಾಕೋ ಥರ ಏನಿಲ್ಲ. ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ಸೌತೆಕಾಯಿನ ಪೀಲ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತುರಿಬೇಕು.
ಇದು ಸ್ವಲ್ಪ ನಾನು ಕಡಿಮೆ ತಗೊತಾ ಇದ್ದೀನಿ, ಸೌತೆಕಾಯಿನ ಜಾಸ್ತಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ನಾನು ಒಂದು ಸ್ವಲ್ಪ 1 ಕೆಜಿ ಅಷ್ಟು ತಗೊಂಡಿದ್ದೀನಿ. ಸೊ ನೀಟಾಗಿ ಕ್ಲೀನ್ ಮಾಡಿ ಆ ಸಿಪ್ಪೆ ಎಲ್ಲ ತೆಗೆದು, ಸೊ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಸಣ್ಣನೂ ಅಲ್ಲ, ಜಾಸ್ತಿ ದಪ್ಪನೂ ಅಲ್ಲ, ಆ ಥರ ನಾನು ಇಲ್ಲಿ ತುರಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಜಾಸ್ತಿ ಸಣ್ಣ ಆದರೆ ಅದು ತಿನ್ನಕ್ಕೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲೇ ಇರಲಿ. ಸೊ ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಕ್ಯಾರೆಟ್ ತುರಿದಾಯ್ತು, ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ನೀರನ್ನು ಜಾನ್ಸ್ಕೊಂಡು ಹೆಸರುಬೇಳೆ ಇಟ್ಟಿದ್ದೀನಿ, ಅದಕ್ಕೆ ತುರಿದಿರ್ತಕ್ಕಂಥ ಕ್ಯಾರೆಟು ಹಾಗೆ ಸೌತೆಕಾಯಿ ಹಾಗೆ ಒಂದು ಸ್ವಲ್ಪ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಒಂದು ಟಿಪ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಹೆಸರುಬೇಳೆ ನಾವು ಯಾವಾಗಲೇ ಮಾಡಲಿ, ಸೊ ಉಪ್ಪನ್ನ ನಾವು ಮುಂಚೆನೇ ಸೇರಿಸಬಾರ್ದು. ಯಾಕಂದರೆ ಅದಕ್ಕೆ ನೀರು ಬಿಟ್ಕೊಳ್ಳುತ್ತೆ. ಎಲ್ಲ ಹಸಿ ಪದಾರ್ಥ ಇರೋ ಕಾರಣ ನಾವು ಉಪ್ಪು ಹಾಕಿದ್ರೆ ಸೊ ಬೇಗ ನೀರು ಬಿಟ್ಕೊಳ್ಳುತ್ತೆ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಫಸ್ಟು ಎಲ್ಲ ಈ ಥರ ಕಲಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಉಪ್ಪು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ ಪೂರ್ತಿ ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಆ ಸೌತೆಕಾಯಿ ಕ್ಯಾರೆಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ, ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆ ಹೆಸರುಬೇಳೆಯಲ್ಲಿ ಯಾವುದು ನೀರಿನ ಅಂಶ ಇರಬಾರ್ದು. ಸೊ ಚೆನ್ನಾಗಿ ಜಾಲಿಸಿ ಈ ಥರ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವಾಗ ಮಜ್ಜಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಮೆಣಸಿನ್ಕಾಯಿ, ಜಾಸ್ತಿ ಬೇಡ ಅಂತ, ಸ್ವಲ್ಪ ಲೈಟಾಗಿರಲಿ ಅಂತೇಳಿ. ಹಾಗೆ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಂಡು, ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕೋಣ ಬನ್ನಿ. ಮಜ್ಜಿಗೆಗೆ ಕೈಯಲ್ಲಿ ಮೊಸರು ಕಡಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ. ಸೊ ಎಲ್ಲ ಕೈಯಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಜ್ಜಿಗೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ದೇವ್ರ ಎಡೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ರಾಮನ ಪೂಜೆ ಮಾಡಿದ್ದೆ, ಆ ಕ್ಲಿಪ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ನಮ್ಮನೆ ದೇವರಿಗೆ ಎಡೆ ಹಿಡ್ದಿದ್ದೆ, ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ಒಂದು ನೈವೇದ್ಯ ಮಾಡಲಿ, ದೇವರಿಗೆ ಫಸ್ಟು ನೈವೇದ್ಯ ಹಿಡಿದು ದೀಪ ಹಚ್ಚಿ ನಾನು ನನ್ನ ಮಗಳ ಕೈಯಿಂದನೇ ಪೂಜೆ ಮಾಡಿಸೋದು, ಯಾವುದೇ ಪೂಜೆ ಆಗಲಿ. ಸೊ ಫಸ್ಟು ನಾನೆಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ಪೂಜೆ ಮುಂಚೆನೇ ಮಾಡಿದ್ದೆ, ಇದು ನಾನು ಸಾಯಂಕಾಲ ಮಾಡಿದ್ರ ಕಾರಣ ಪೂಜೆ ಬೆಳಗ್ಗೆ ಮಾಡಿದ್ದೆ. ಸೊ ಆಮೇಲೆ ಎಡೆ ಇಟ್ಟು ಪೂಜೆ ಮಾಡಿದೆ. ನನ್ನ ಮಗಳು ಬಂದು ಪೂಜೆ ಮಾಡಿದ್ಲು. ನಮಗೆ ಕೈಲಾದರೆ ನಾವು ಒಂದು 4 ಜನಕ್ಕೆ ಸಹಾಯ ಮಾಡಿದ್ರೆ ನಮಗೆ ಒಂದು ಪುಣ್ಯ ಬರುತ್ತೆ, ನಮಗೆ ಆಗಲಿ ನಮ್ಮ ಮಕ್ಕಳಿಗೆ ಆಗಲಿ. ಸೊ ಕೈಲಾದಷ್ಟು ದಾನ ಮಾಡಬೇಕನ್ನೋದು ನನ್ನ ಅಭಿಪ್ರಾಯ. ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಮಾಡೋದು, ದೇವ್ರ ಶಕ್ತಿ ನಮಗೆ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ಒಂದು ಲೈಕು ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.